ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನೆಲ್. ಕೂಲಿ ಸಿನಿಮಾದ ಟ್ರೈಲರ್ ಈಗ ಆಲ್ರೆಡಿ ರಿಲೀಸ್ ಆಗಿದೆ. ಸೊ ಒಂದು ರೀತಿಲಿ ಸ್ಪೆಷಲ್ ಅಂತ ಹೇಳ್ಬೋದು, ಯಾಕೆಂದರೆ ಇದರಲ್ಲಿ ನಮ್ಮ ಕನ್ನಡದವರು ಅಂದರೆ ಉಪ್ಪಿ ಸರ್ ಆಗಿರ್ಬೋದು ಮತ್ತು ರಚಿತಾ ಮೇಡಮ್ ಆಗಿರ್ಬೋದು, ಇಬ್ಬರು ಕೂಡ ಈ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಟ್ರೈಲರ್ ಮುಖಾಂತರವಾಗಿ ಅವರೊಂದು ಕ್ಯಾರೆಕ್ಟರ್ ರಿವೀಲ್ ಆಗಿದೆ. ಸೊ ಏನು ಕತೆ, ಹೇಗೆ ಅನಿಸ್ತು, ಟ್ರೈಲರ್ ಹೇಗಿದೆ? ಸೊ ನಾನೆಷ್ಟು ಎಕ್ಸೈಟ್ಮೆಂಟ್ ಆಗಿ ಕಾಯ್ತಾ ಇದ್ದೀನಿ ಈ ಸಿನಿಮಾಗೆ. ಸೊ ಖಂಡಿತವಾಗ್ಲೂ ಮಾತಾಡ್ತೀನಿ, ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ. ಕೂಲಿ ಸಿನಿಮಾ ಆಲ್ಮೋಸ್ಟ್ ತುಂಬಾ ಒಂದು ಸೌಂಡ್ ಮಾಡಿದಂಥ ಸಿನಿಮಾ. ಈ ಸಿನಿಮಾ ಎಲ್ರಿಗೂ ಗೊತ್ತಿರೋ ಹಾಗೇ ಸೂಪರ್ ಸ್ಟಾರ್ ರಜನಿಕಾಂತ್ ಸರ್ ಅವರ ಸಿನಿಮಾ ಬರ್ತಾ ಇದೆ ಅಂತಂದರೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ಒಂದು ವೇಟಿಂಗಲ್ಲಿ ಇರ್ತಾರೆ. ಸೊ ಅವರು ಒಂದು ವಿಭಿನ್ನವಾದಂಥ ಸ್ಟೈಲು, ಅವರ ವಿಭಿನ್ನವಾದಂಥ ಒಂದು ಏನಿದೆ ಅವರ ಒಂದು ಜಾನರು, ಅವರ ಒಂದು ಸಿನಿಮಾ ಅಂತ ಬಂದಾಗ ಎಲ್ಲ ಅಭಿಮಾನಿಗಳು ಕೂಡ ವೇಟ್ ಮಾಡ್ತಾ ಇರ್ತಾರೆ ರಜನಿ ಸರ್ಗೋಸ್ಕರ. ಸೊ ಈ ಒಂದು ಸಿನಿಮಾ ನೋಡೋದಕ್ಕಿಂತ ಮುಂಚೆ ನಾವು ಜೈಲರ್ ಸಿನಿಮಾದ ಬಗ್ಗೆ ಮಾತಾಡಬೇಕು. ಸೊ ಜೈಲರ್ ಸಿನಿಮಾದಲ್ಲಿ ನಾವು ಶಿವಣ್ಣ ಅವರನ್ನು ನೋಡಿದ್ವಿ. ಶಿವಣ್ಣ ಅವರ ಮಾಸ್ ಎಂಟ್ರಿ ಲುಕ್ ಆಗಿರ್ಬೋದು, ಶಿವಣ್ಣ ಅವರ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು, ಸೊ ತುಂಬಾ ಒಂದು ಇಂಪ್ರೆಷನ್ ಮಾಡಿತ್ತು. ತುಂಬಾ ಒಂದು ರೀತಿಯಲ್ಲಿ ಎಲ್ಲ ಒಂದು ಅಭಿಮಾನಿಗಳು ತುಂಬ ಖುಷಿ ಕೊಟ್ಟಂಥ ಸಿನಿಮಾ ಆಗಿತ್ತು ಜೈಲರ್ ಕೂಡ. ಸೊ ಈ ಸಿನಿಮಾದಲ್ಲಿ ಕೂಲಿ ಸಿನಿಮಾದಲ್ಲೂ ಕೂಡ ಉಪ್ಪಿ ಸರ್ ಇದ್ದಾರೆ ಅನ್ನೋದು ಗೊತ್ತಿತ್ತು. ಬಟ್ ರಚಿತಾರಾಮ್ ಅವರು ಇದ್ದಾರೆ ಅಂತ ಹೇಳ್ತಾ ಇದ್ರು. ಬಟ್ ಯಾವುದೇ ರೀತಿಯಾದಂಥ ಅಫಿಷಿಯಲ್ ಆಗಿ ಅವರು ಎಲ್ಲೂ ಕೂಡ ಒಂದು ಪೋಸ್ಟರ್ ಕಾಣಿಸ್ಕೊಂಡಿರಲಿಲ್ಲ. ಬಟ್ ಇವತ್ತು ಈ ಒಂದು ಟ್ರೈಲರ್ ಮುಖಾಂತರವಾಗಿ ರಚಿತಾರಾಮ್ ಅವರು ಕೂಡ ಕಾಣಿಸ್ಕೊಂಡಿದ್ದಾರೆ. ಒಂದು ಫೈಲನ್ನು ಇಟ್ಕೊಂಡು ಮೂವ್ ಆಗ್ತಾ ಇರುವಂಥ ಒಂದು ದೃಶ್ಯದಲ್ಲಿ ಕಾಣಿಸ್ಕೊಳ್ತಾರೆ. ಈ ಸಿನಿಮಾದಲ್ಲಿ ರಚಿತಾರಾಮ್ ಅವರು ಏನು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ, ಏನು ಕತೆ ಅನ್ನೋದಷ್ಟು ಕ್ಲಾರಿಟಿ ಸಿಗದೆ ಹೋದ್ರೆ ಈ ಒಂದು ಟ್ರೈಲರಲ್ಲಿ ಒಂದು ಮೇನ್ ಕ್ಯಾರೆಕ್ಟರ್ನ ಲೀಡ್ ಮಾಡ್ತಾ ಇದ್ದಾರೆ ಒಂದು ಟ್ರೈಲರ್ ಮುಖಾಂತರವಾಗಿ ಕಾಣುತ್ತೆ. ಅಷ್ಟೇ ಅಲ್ಲದೆ ಉಪ್ಪಿ ಸರ್ ಅವ್ರ ಬಗ್ಗೆ ಮಾತಾಡಲೇಬೇಕು. ಒಂದು ಖಡಕ್ ಆಗಿ ಅವರ ಒಂದು ರಗಡ್ ಒಂದು ಸ್ಟೈಲಲ್ಲಿ ಒಂದು ಲುಕ್ಕನ್ನು ಕೊಟ್ಟಿದ್ದಾರೆ ಒಂದು ಫೈಟ್ ಮೂಲಕವಾಗಿ. ಅದ್ರ ಜೊತೆಗೆ ಯಾರೆಲ್ಲ ಅಬ್ಸರ್ವ್ ಮಾಡಿದಾರೆ, ಉಪ್ಪಿ ಸರ್ ಅವರ ಕಣ್ಣಿನ ಒಂದು ಏನು ಎಲ್ರಿಗೂ ಗೊತ್ತಿರೋ ಮ್ಯಾಜಿಕ್ ಏನಿದೆ, ಅವ್ರ ಕಣ್ಣಿಗೆ ಏನು ಶೇಕ್ ಮಾಡ್ತಾರೆ, ಸೊ ಆ ಒಂದು ಲುಕ್ ಏನಿದೆ ಅವ್ರದ್ದು, ಸೊ ಇದರಲ್ಲಿ ಪರ್ಸ್ನಲ್ ಆಗಿ ತುಂಬಾ ಇಷ್ಟ ಆಯಿತು. ಸೊ ಲಾಸ್ಟ್ ಯಾರು ಟ್ರೈಲರಲ್ಲಿ ಅಬ್ಸರ್ವ್ ಮಾಡಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಉಪ್ಪಿ ಸರ್ದು, ಅದು ಮಾತ್ರ ಎಕ್ಸ್ಟ್ರಾರ್ಡಿನರಿ ಅಂತಲೇ ಹೇಳ್ಬೋದು. ಸೊ ಈಗ ಉಪ್ಪಿ ಸರ್ ಅವರು ಈ ಒಂದು ಕೂಲಿ ಸಿನಿಮಾದಲ್ಲಿ ಇದ್ದಾರೆ ಅನ್ನೋದು ಕೇಳಿಸ್ಕೊಂಡಾಗ ಒಂದು ರೀತಿಯಲ್ಲಿ ಗೆಸ್ಟ್ ಅಪಿಯರೆನ್ಸ್ ಆಗಿ ಬಂದು ಹೋಗ್ಬೋದೇನಪ್ಪ ಅಂತ ಎಲ್ಲ ಅಂದ್ಕೊಂಡಿದ್ವಿ. ಬಟ್ ಇದರಲ್ಲಿ ಎಲ್ಲರೂ ಕೂಡ ಇರುವಂಥದ್ದು ಗೊತ್ತಿರೋ ಹಾಗೇ. ಆಮೇಲೆ ಈ ಒಂದು ಸಿನಿಮಾದ ಮೇನ್ ಇಂಟೆನ್ಷನ್ಗೆ ಬಂದ್ಬಿಡ್ತೀನಿ. ಏನಂತಂದರೆ ಈ ಸಿನಿಮಾದಲ್ಲಿ ಅಮೀರ್ ಖಾನ್ ಅವರು ಇದ್ದಾರೆ, ನಾಗಾರ್ಜುನ ಸರ್ ಇದ್ದಾರೆ. ಸೊ ಎಲ್ಲರೂ ಕೂಡ ಈ ಒಂದು ಸಿನಿಮಾದಲ್ಲಿರುವಂಥದ್ದು. ಸೊ ಅದರಲ್ಲೂ ನಮ್ಮ ಉಪ್ಪಿ ಸರ್ ಇದ್ದಾರೆ ಅನ್ನೋದು ಒಂದು ರೀತಿಯಲ್ಲಿ ನಮಗೆ ತುಂಬಾ ಪ್ರೌಡ್ ಆ್ಯಂಡ್ ಕ್ರೇಜು. ಅದ್ರ ಜೊತೆಗೆ ರಚಿತಾರಾಮ್ ಅವರು ಕೂಡ ಈ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ. ಬಹುಶಃ ನನಗೆ ಗೊತ್ತಿಲ್ಲ ರಚಿತಾರಾಮ್ ಅವರು ಬೇರೆ ಭಾಷೆಗಳ ಸಿನಿಮಾಗಳಲ್ಲಿ ಮಾಡಿದ್ರೋ ಇಲ್ವೋ ಅಂತ ನನಗೆ ಮುಂಚೆ ಗೊತ್ತಿಲ್ಲ. ಬಟ್ ಇದು ಫಸ್ಟ್ ಟೈಮ್ ಅಂತ ಅಂದ್ಕೊಳ್ತೀನಿ. ಈ ಸಿನಿಮಾದ ಮೂಲಕವಾಗಿ ಪರಭಾಷಾ ಸಿನಿಮಾ ಮೂಲಕ ಬರ್ತಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಗೊತ್ತಿದ್ರು ಕಾಮೆಂಟ್ ಮಾಡಿ ತಿಳಿಸಿ. ಸೊ ಈ ಸಿನಿಮಾಗೆ ಖಂಡಿತವಾಗ್ಲೂ ಡಬಲ್ ಕ್ಯೂರಿಯಾಸಿಟಿ ಇದೆ. ಉಪ್ಪಿ ಸರ್ ಮತ್ತು ರಚಿತಾರಾಮು ಅಷ್ಟೇ ಅಲ್ಲದೆ ರಜನಿಕಾಂತ್ ಸರ್ ಅವರ ಒಂದು ಸಿನಿಮಾ. ಸೊ ಎಲ್ಲ ಒಂದು ಪೊಟೆನ್ಷಿಯಲ್ ಈ ಸಿನಿಮಾದಲ್ಲಿ ಇರೋದ್ರಿಂದ ಸೊ ನನಗಂತೂ ತುಂಬಾ ಒಂದು ಕ್ಯೂರಿಯಾಸಿಟಿ ಜಾಸ್ತಿ ಮಾಡಿದೆ. ಟ್ರೈಲರ್ ಬಗ್ಗೆ ಏನು ಹೇಳಿಲ್ವಲ್ಲ ಅಂತ ನೀವೆಲ್ಲ ಕೇಳೋದಾಯ್ತು ಅಂದರೆ, ಸೊ ರಗಡ್ ಆಗಿ ಒಂದು ರೀತಿಯಲ್ಲಿ ಮಾಸ್ ಎಂಟರ್ಟೈನ್ ಆಗಿ ಬರ್ತಿರುವಂಥ ಸಿನಿಮಾ. ಈ ಸಿನಿಮಾಗೆ ಎ ಸರ್ಟಿಫಿಕೇಟ್ ಸಿಕ್ಕಿರುವಂಥದ್ದು. ಸೊ ಈ ಸಿನಿಮಾ ಒಂದು ಏನಂತಂದರೆ ಒಂದು ಅಂಡರ್ ವರ್ಲ್ಡ್ ರೀತಿಯಲ್ಲಿ ಒಂದು ಇರುವಂಥ ಸಿನಿಮಾ ಕೂಡ ಆಗಿರ್ಬೋದು. ಅದ್ರ ಜೊತೆಗೆ ಈ ಸಿನಿಮಾದಲ್ಲಿ ಹೇಳಬೇಕು ಅಂತಂದರೆ ಒಂದು ರೀತಿಯಲ್ಲಿ ಫುಲ್ ಆಫ್ ಮಾಸ್ ಆ್ಯಕ್ಷನ್ ಸಿನಿಮಾ. ಸೊ ಎಲ್ರಿಗೂ ಕೂಡ ಒಂದು ಒಳ್ಳೆ ಮಾಸ್ ಆ್ಯಕ್ಷನನ್ನು ಕೊಟ್ಟಿದ್ದಾರೆ. ಎಲ್ಲರೂ ಪಾತ್ರಗಳಿಗೂ ಕೂಡ ಒಂದು ಒಳ್ಳೆ ಆ್ಯಕ್ಷನ್ ಸೀನ್ಸ್ಗಳು ಈ ಸಿನಿಮಾದಲ್ಲಿ ಇದೆ ಅಂತ ಈ ಟ್ರೈಲರ್ ಮುಖವಾಗಿ ಕಾಣ್ತಾ ಇದೆ. ಸೊ ನಾನು ಹೇಳೋದಿಷ್ಟೇ, ಈ ಸಿನಿಮಾ ಒಂದು ರೀತಿ ಗ್ಯಾಂಗ್ಸ್ಟರ್ ಸಿನಿಮಾ ಆಗಿ ಹೊರಗೆ ಬರ್ಬೋದು. ಯಾಕೆಂದರೆ ಆ ಒಂದು ರಜನಿ ಸರ್ ಅವರ ಎಂಟ್ರಿ ಅದನ್ನೆಲ್ಲ ನೋಡ್ತಾ ಇದ್ರೆ ಒಂದು ಒಳ್ಳೆ ದೊಡ್ಡ ಗ್ಯಾಂಗ್ಸ್ಟರ್ ಸಿನಿಮಾ ಆಗಿ ಬರುವಂಥ ಸಾಧ್ಯತೆ ಈ ಸಿನಿಮಾ ಇದೆ. ಎಕ್ಸ್ಪೆಷಲಿ ಹೇಳಬೇಕು ಅಂದರೆ ಈ ಸಿನಿಮಾದಲ್ಲಿ ನಾವೆಲ್ಲ ವೇಟ್ ಮಾಡ್ತಿರುವಂಥದ್ದು ಉಪ್ಪಿ ಸರ್ ಮತ್ತು ರಚಿತಾರಾಮ್ ಅವರು ಕೂಡ ಈ ಸಿನಿಮಾದಲ್ಲಿರೋದು ಇನ್ನೊಂದು ಎಕ್ಸೈಟ್ಮೆಂಟ್ ಜಾಸ್ತಿ ಮಾಡಿದೆ. ಸೊ ಐ ಆಮ್ ಸೋ ಹ್ಯಾಪಿ ಟು ಸಿ ಅಂತಲೇ ಹೇಳ್ಬೋದು ಇದರಲ್ಲಿ. ಸೊ ಇದೇ 14ನೇ ತಾರೀಕಿಗೆ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಸೊ ಕನ್ನಡ ವರ್ಷನ್ ರಿಲೀಸ್ ಆಗ್ತಾ ಇದೆ ಅಂತ ಹೇಳ್ತೀವಿ. ಬಟ್ ರಿಲೀಸ್ ತುಂಬ ಕಡಿಮೆ ಮಾಡ್ತಾರೆ. ನಾನೊಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂತಂದರೆ, ಇದಕ್ಕೆ ಸಂಬಂಧಪಟ್ಟ ಡಿಸ್ಟ್ರಿಬ್ಯೂಟರ್ಗಳು ಇರ್ತಾರೋ ಅಥವಾ ಯಾರು ಇರ್ತಾರೋ ಗೊತ್ತಿಲ್ಲ, ಈ ವಿಡಿಯೋ ಅವ್ರಿಗೆ ತಲುಪುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ನಾನು ಹೇಳೋದೇನು ಅಂದರೆ, ಸೊ ಇದರಲ್ಲಿ ರಚಿತಾರಾಮ್ ಅವರು ಇರೋದ್ರಿಂದ, ಉಪ್ಪಿ ಸರ್ ಇರೋದ್ರಿಂದ ಆದಷ್ಟು ಮಟ್ಟಿಗೆ ನೀವು ಜಾಸ್ತಿ ಒಂದು ಹೆಚ್ಚಳವಾಗಿ ಒಂದು ಕನ್ನಡ ವರ್ಷನಲ್ಲಿ ರಿಲೀಸ್ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಕಾರಣಕ್ಕೂ ಕನ್ನಡ ವರ್ಷನ್ ಬಿಟ್ಟು ಬೇರೆ ಭಾಷೆನ ರಿಲೀಸ್ ಮಾಡೋಕ್ಕೆ ಜಾಸ್ತಿ ಹೋಗಬೇಡಿ. ಕನ್ನಡ ವರ್ಷನ್ ಜಾಸ್ತಿ ರಿಲೀಸ್ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಮುಂದಿನ ದಿನಗಳಲ್ಲಿ ಕಾಯ್ತಾ ಇದ್ದೀವಿ 14ನೇ ತಾರೀಕಿಗೆ, ಆಗಸ್ಟ್ 14ಕ್ಕೆ ಕೂಲಿ ಸಿನಿಮಾಗೆ. ಸೊ ನಿಮಗೆ ಏನು ಅನ್ನಿಸ್ತು ಟ್ರೈಲರ್ ನೋಡಿ, ಏನು ಕತೆ, ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ನನಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.